ಈ ಜೀವನದಲ್ಲಿ ನಿಮ್ಮನ್ನು ಸೋಲಿಸುವುದು ನಿಮ್ಮ ಶತ್ರುಗಳಲ್ಲ, ನಿಮ್ಮನ್ನು ಸೋಲಿಸುವುದು ನಿಮ್ಮ ಸೋಮಾರಿತನ. ನೀವು ನಿಮ್ಮ ಕನಸನ್ನು ಬೆನ್ನತ್ತಿ ಹೋಗದಿದ್ದರೆ ಆ ಕನಸು ಮತ್ತೊಬ್ಬರ ಲಾಭದ ಮಾರ್ಗವಾಗುತ್ತದೆ. ನೀವು ಪ್ರತಿದಿನ ಎದುರಿಸುವ ಅತ್ಯಂತ ದೊಡ್ಡ ಸವಾಲು ಹೊರಗಿನದಲ್ಲ, ಅದು ಕನ್ನಡಿಯೊಳಗಿನ ನಿಮ್ಮ ಪ್ರತಿಬಿಂಬ. ಈ ಸತ್ಯವನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದರೆ ಮುಂದಿನ ಕೆಲವು ನಿಮಿಷ ನನ್ನೊಂದಿಗೆ ಇರಿ. ನಿಮ್ಮ ಜೀವನ ಬದಲಾಗಬಹುದು. ಸ್ನೇಹಿತರೆ, ಎಷ್ಟೋ ಜನ ತಮ್ಮ ಜೀವನದ ಬಗ್ಗೆ ಸದಾ ದೂರುತ್ತಾರೆ. ಸಮಯ ಸಿಗುತ್ತಿಲ್ಲ, ಹಣವಿಲ್ಲ, ಅದೃಷ್ಟವಿಲ್ಲ. ಆದರೆ ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ, ಈ ಎಲ್ಲ ಸಮಸ್ಯೆಗಳ ಮೂಲ ಎಲ್ಲಿ ಎಂದು? ಸಾಕಷ್ಟು ಸಮಯ ಸಿಗುತ್ತಿಲ್ಲ ಎನ್ನುವವನು ಟಿವಿ ನೋಡಲು ಸಮಯ ಹೊಂದಿಸುತ್ತಾನೆ. ಹಣವಿಲ್ಲ ಎನ್ನುವವನು ಐಷಾರಾಮಿ ಕಾಫಿಗೆ ಖರ್ಚು ಮಾಡುತ್ತಾನೆ. ಅದೃಷ್ಟವಿಲ್ಲ ಎನ್ನುವವನು ಪ್ರಯತ್ನಿಸುವುದನ್ನೇ ನಿಲ್ಲಿಸಿ ಬೇರೆಯವರ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಾನೆ. ನಾವು ನಮ್ಮ ದೊಡ್ಡ ಕನಸುಗಳ ಮುಂದೆ ನಿಲ್ಲುವ ಬದಲು ಮೊಬೈಲ್ ಗಂಟೆಗಟ್ಟಲೆ ನೋಡುತ್ತೇವೆ. ನಮ್ಮ ಜೀವನದ ಈ ಕಠಿಣ ಸತ್ಯವನ್ನು ಒಪ್ಪಿಕೊಳ್ಳಿ. ನಿಮ್ಮ ಪ್ರಸ್ತುತ ಪರಿಸ್ಥಿತಿಗೆ ನೀವೇ ಕಾರಣರು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅದ್ಭುತವಾದ ಕಲ್ಪನೆ, ಒಂದು ದೊಡ್ಡ ಗುರಿ ಇದೆ. ಆದರೆ ಈ ಕಲ್ಪನೆ ಮತ್ತು ಕಾರ್ಯರೂಪದ ನಡುವೆ ಒಂದು ದೊಡ್ಡ ಗೋಡೆ ನಿಂತಿದೆ. ಆ ಗೋಡೆಯ ಹೆಸರು ಸೋಮಾರಿತನ. ಇದು ನಮ್ಮ ಮೆದುಳಿಗೆ ಹೇಳುತ್ತದೆ, ನಾಳೆಯಿಂದ ಶುರು ಮಾಡೋಣ, ಇವತ್ತು ಆರಾಮವಾಗಿರು. ಆದರೆ ನೆನಪಿಡಿ, ಈ ನಾಳೆ ಎಂಬುವುದು ಬರುವುದೇ ಇಲ್ಲ. ನೀವು ನಾಳೆಗಾಗಿ ಕಾಯುತ್ತಾ ಕೂತರೆ ನಿಮ್ಮ ಕನಸುಗಳು ಬೇರೆಯವರ ಕೈಯಲ್ಲಿ ನನಸಾಗುವುದನ್ನು ನೀವು ಸುಮ್ಮನೆ ನೋಡುತ್ತಾ ಇರಬೇಕಾಗುತ್ತದೆ. ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ವೈಫಲ್ಯಕ್ಕೆ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಅಥವಾ ಜನರನ್ನು ದೂಷಿಸುವುದು ಸುಲಭ. ಆದರೆ ಯಶಸ್ಸು ಎನ್ನುವುದು ಕೇವಲ ನಿಮ್ಮ ಪ್ರತಿದಿನದ ಸಣ್ಣ ಕೆಲಸಗಳ ಮೊತ್ತ. ಪ್ರತಿದಿನ 10 ನಿಮಿಷ ಹೆಚ್ಚು ಓದುವುದು, ಪ್ರತಿದಿನ 5 ನಿಮಿಷ ಹೆಚ್ಚು ವ್ಯಾಯಾಮ ಮಾಡುವುದು, ಇಂತಹ ಸಣ್ಣ ಹೆಜ್ಜೆಗಳೇ ನಿಮ್ಮ ಅದೃಷ್ಟವನ್ನು ಬರೆಯುತ್ತವೆ. ಯಾವುದೇ ದೊಡ್ಡ ಸಾಧನೆಗೆ ಬೆಲೆ ತೆರಲೇಬೇಕು. ಬೆಲೆ ಎಂದರೆ ಕೇವಲ ಹಣವಲ್ಲ, ಅದು ನಿಮ್ಮ ಸಮಯ, ನಿಮ್ಮ ಆರಾಮ, ನಿಮ್ಮ ಮನಸ್ಸಿನ ಶಾಂತಿ. ಯಶಸ್ಸಿನ ಹಾದಿಯಲ್ಲಿ ನೋವು, ನಿರಾಸೆ ಮತ್ತು ಕಷ್ಟ ಇರುತ್ತವೆ. ಇವುಗಳನ್ನು ತಪ್ಪಿಸಿಕೊಳ್ಳಲು ನೋಡಬೇಡಿ, ಅವುಗಳನ್ನು ಸ್ವಾಗತಿಸಿ. ಯಾವಾಗ ಕಷ್ಟಪಡುತ್ತೀರೋ, ಯಾವಾಗ ಆಯಾಸಗೊಳ್ಳುತ್ತೀರೋ, ಆ ನೋವನ್ನು ಅನುಭವಿಸಿ. ಆ ನೋವು ನಿಮಗೆ ಹೇಳುತ್ತದೆ, ನೀನು ಸರಿಯಾದ ದಾರಿಯಲ್ಲಿದ್ದೀಯಾ, ನೀನು ಬೆಳೆಯುತ್ತಿದ್ದೀಯಾ. ಆರಾಮ ವಲಯ ಎನ್ನುವುದು ಒಂದು ಸುಂದರ ಜೈಲು. ಅಲ್ಲಿರುವುದು ಸುಖ ಅನಿಸಬಹುದು, ಆದರೆ ಅಲ್ಲಿ ಯಾವತ್ತೂ ಬೆಳವಣಿಗೆ ಇರುವುದಿಲ್ಲ. ಆ ಜೈಲಿನ ಬಾಗಿಲು ಒಡೆದು ಹೊರಗೆ ಬನ್ನಿ. ಇವತ್ತು ನೀವು ಈ ವಿಡಿಯೋ ನೋಡಿರುವುದು ಆಕಸ್ಮಿಕವಲ್ಲ. ನಿಮ್ಮ ಒಳಗೆ ಏನೋ ಒಂದು ಶಕ್ತಿ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಇವತ್ತೇ ಆ ಶಕ್ತಿಯನ್ನು ಬಳಸಿಕೊಳ್ಳಿ. ನಿಮ್ಮನ್ನು ನಿಮ್ಮ ಗುರಿಯಿಂದ ದೂರ ಇಡಲು ಪ್ರಯತ್ನಿಸುವ ಸೋಮಾರಿತನ ಎಂಬ ರಾಕ್ಷಸನ ಕತ್ತನ್ನು ಹಿಡಿದು ಈ ಕ್ಷಣವೇ ಮುರಿಯಿರಿ. ನಾಳೆಯ ಬಗ್ಗೆ ಚಿಂತಿಸಬೇಡಿ. ಈಗ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡಿ. ನಿಮ್ಮ ಜೀವನವನ್ನು ನೀವು ಇಷ್ಟಪಟ್ಟಂತೆ ಕಟ್ಟಲು ನಿಮಗೆ ಬೇಕಾದ ಸಾಮರ್ಥ್ಯ, ಶಕ್ತಿ ಮತ್ತು ಸಮಯ ಎಲ್ಲವೂ ನಿಮ್ಮಲ್ಲಿದೆ. ಬೇರೆಯವರ ಕಥೆಯನ್ನು ನೋಡುವುದನ್ನು ನಿಲ್ಲಿಸಿ ನಿಮ್ಮ ಕಥೆಯನ್ನು ಬರೆಯಲು ಶುರು ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.